ಜಾಯ್ನ್ ಆಗ್ಲ ಅಂದ್ರೆ ಮತ್ತೆ ನಮ್ದು ಟೈಮ್ ಲಿಮಿಟ್ ಹೋಗ್ಬಿಡ್ತದೆ. ಓಕೆ. ಓಕೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಒಳಾಂಗಣ ಅಲಂಕಾರದ ಆ, ಏನು ಬಗ್ಗೆ ತಿಳ್ಕೊಳ್ತಾ ಇದ್ವಿ ಕಳೆದ ವಾರದಿಂದ. ನಿನ್ನೆ ನಾವು ಬಣ್ಣಗಳು ಮತ್ತೆ ಬಣ್ಣಗಳ ವರ್ಗೀಕರಣ, ಕಲರ್ಸ್ ಮತ್ತೆ ಕಲರ್ ಕ್ಲಾಸಿಫಿಕೇಶನ್ಸ್ ನೋಡಿದ್ವಿ. ಇವತ್ತು ಕಲರ್ ಸ್ಕೀಮ್ಸ್, ಬಣ್ಣಗಳ ಸಂಯೋಜನೆಗಳು ಅಥವಾ ವರ್ಣಗಳ ಸಂಯೋಜನೆಯನ್ನ ಒಂದಕ್ಕೊಂದನ್ನ ಜೋಡಿಸಿ ಹೇಗೆ ಅವುಗಳನ್ನ ಉಪಯೋಗಿಸ್ಬೋದು ಅನ್ನೋದನ್ನ ನೋಡೋಣಂತೆ ಇವತ್ತು. ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ, ಕೊನೆಯ ಲಾಸ್ಟ್ ವೀಕಿಂದ ನಮ್ಮ ಜೊತೆ ಇರ್ತಕ್ಕಂಥ ವೀಣಾ ತಿರ್ಲಾಪುರ್, HOD ಹೋಮ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಸೈನ್ಸ್, KLE ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಗದಗ್, ಇವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಲೆಕ್ಚರ್ಗೆ ಜಾಯಿನ್ ಆಗಿರೋರ್ಗೆ, ಆಗ್ತಾ ಇರೋರ್ಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರಿ ನಾವು ಈಗ ವರ್ಣಗಳ ಸಂಯೋಜನೆ ಬಗ್ಗೆ ವೀಣಾ ಅವರಿಂದ ತಿಳ್ಕೊಳ್ಳೋಣ. ವೀಣಾ, ಸ್ಟಾರ್ಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿನ್ನೆ ನಾವು ನೋಡಿದ್ದು ಅಂತಂತಂದ್ರ ಒಳಾಂಗಣ ಅಲಂಕಾರದಲ್ಲಿ ಬಣ್ಣಗಳ ಹೇಗೆ ನಾವು ಬಣ್ಣಗಳನ್ನದಾವು, ಯಾವ ಬಣ್ಣಗಳದಾವು ಮತ್ತು ಬಣ್ಣಗಳ ವರ್ಗೀಕರಣ ಹೇಗಿದೆ, ಅವುಗಳ ಗುಣಲಕ್ಷಣಗಳೇನು ಅನ್ನೋದನ್ನ ನಾವು ನಿನ್ನೆಯ ದಿನ ನೋಡಿದ್ವಿ. ಹಾಗೆ ಇಂದು ಬಣ್ಣಗಳ ಸಂಯೋಜನೆ. ನಿಮ್ಮ ಮನೆಗೆ ಬಂದ ತಕ್ಷಣ ಯಾರಾದ್ರೂ ಮನೆಗೆ ಪೇಂಟ್ ಮಾಡ್ಬೇಕು ಅಂದ್ರೆ ಕಾರ್ಪೆಂಟರ್ಸ್ ಆಗ್ಲಿ ಪೇಂಟರ್ಸ್ ಆಗ್ಲಿ ಬಂದ್ ನಿಮ್ಗೊಂದ್ ಚಾರ್ಟ್ ಕೊಟ್ಬಿಡ್ತಾರೆ. ಆ ಚಾರ್ಟ್ ಕೊಟ್ಬಿಟ್ರೆ ಯಾವ ಬಣ್ಣ, ಯಾವ ಕಲರ್ ಕಾಂಬಿನೇಷನ್, ಯಾವ ರೂಮಿಗೆ, ಯಾವ ದಿಕ್ಕಿಗೆ ಹಚ್ಬೇಕು ಅನ್ನೋದು ಬಹಳ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ಈಗ ಇವತ್ತಿನ ದಿನ ನಾವು ಬಣ್ಣಗಳ ಸಂಯೋಜನೆಗಳ ಬಗ್ಗೆ ಕುರಿತು ನೋಡೋಣ. ವರ್ಣಗಳ ಸಂಯೋಜನೆ, ವರ್ಣಗಳು ನಮ್ಗೆ ಹೆಂಗ ಅನಿಸ್ತಾವ ಅಂತಂದ್ರೆ ತೃಪ್ತಿದಾಯಕ, ಸಮತೆ, ಏಕತೆಯನ್ನ ಪ್ರತಿನಿಧಿಸ್ತಾವ. ಮನುಷ್ಯನ ಮೆದುಳಿನ ದೃಶ್ಯ ಆಸಕ್ತಿಯನ್ನ ಕೇಂದ್ರೀಕರಿಸಿ ಸಾಮರಸದಿಂದ ಸೃಷ್ಟಿಯನ್ನ ಅನುಭವಿಸ್ತವೆ. ಬಣ್ಣಗಳ ಸಂಯೋಜನೆ ಹೆಂಗೆ ಇರಬೇಕು ಅಂತಂದ್ರ ಮನಸ್ಸಿಗೆ ಹಿತಕರವಾದಂಥ, ಪರಿಣಾಮಕಾರಿಯಾದಂತಹ, ಸರ್ವ ಸಮಾನವಾದಂತಹ ಮತ್ತು ಸಮತೋಲನವಾದಂತಹ ಸಂಯೋಜನೆಗಳನ್ನ ನಾವು ಒಳ ಅಲಂಕಾರದಲ್ಲಿ ಆಯ್ಕೆ ಮಾಡಿಕೊಂಡಾಗ ಒಂದು ಕೋಣೆಯ ಸುಂದರತೆಯ ಜೊತೆಗೆ ಮನಸ್ಸಿನ ಆಹ್ಲಾದಕರ ಹೆಚ್ಚುತ್ತದೆ ಹಾಗೂ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತದೆ ಅಂತೇಳಿ ಈಗ ಅನೇಕ ಸಂಶೋಧನೆಗಳ ಹೊರಗ ವಿಷಯಗಳನ್ನ ಪ್ರತಿಪಾದಿಸಿದ್ದೇವೆ. ಅಂದೇ ಇವತ್ತು ನಾವು ನೋಡ್ತಾ ಇದ್ದೀವಿ ಬಣ್ಣಗಳ ಅಥವಾ ವರ್ಣಗಳ ಸಂಯೋಜನೆಯನ್ನ ನೋಡ್ತೀವಿ. ವರ್ಣಗಳ ಸಂಯೋಜನೆಯ ಒಳಗ ಎರಡು ಪ್ರಕಾರ ಇದೆ. ಒಂದು ಸಮರಸ ವರ್ಣಗಳ ಸಂಯೋಜನೆ ಅಂತ ಕರಿತೀವಿ. ಕಲರ್ ಸ್ಕೀಮ್ಸ್, ದೇ ಆರ್ ಟು ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಕಲರ್ ಹಾರ್ಮೋನಿಯಸ್ ಅಂತ ಹೇಳ್ತೀವಿ. ಹಾರ್ಮೋನಿಯಸ್ ಕಲರ್ ಸ್ಕೀಮ್ಸ್ ಅಂತ ಹೇಳ್ತಾ ಇದೀವಿ. ಇನ್ನೊಂದು ಅಸಮರಸ ವರ್ಣಗಳ ಸಂಯೋಜನೆ. ಈ ಸ್ಕ್ರೀನ್ ಮೇಲೆ ಕಾಣ್ತದ. ಸಮರಸ ವರ್ಣ ಸಂಯೋಜನೆಯಲ್ಲಿ ಎರಡು ವಿಧಗಳಿದಾವೆ, ಏಕವರ್ಣ ಸಂಯೋಜನೆ ಮತ್ತು ನೆರೆಹೊರೆ ಸದೃಶ ವರ್ಣ ಸಂಯೋಜನೆಗಳು ಅಂತೇಳಿ. ಹಾಗೆ ಅಸಮರಸ ವರ್ಣಗಳ ಸಂಯೋಜನೆಯಲ್ಲಿ ಎರಡನೇದ್ದು ಅಸಮರಸ ವರ್ಣಗಳ ಸಂಯೋಜನೆ. ಇದರಲ್ಲಿ ಒಂದನೇದ್ದು ವಿರುದ್ಧ ವರ್ಣಗಳ ಸಂಯೋಜನೆ, ಜೋಡಿ ವಿರುದ್ಧ ವರ್ಣಗಳ ಸಂಯೋಜನೆ, ವಿಭಜಿತ ವರ್ಣ ಸಂಯೋಜನೆ, ಹತ್ತಿರ ವಿರುದ್ಧ ವರ್ಣಗಳ ಸಂಯೋಜನೆ, ಮೂರು ವರ್ಣಗಳ ಅಂದ್ರೆ ಟ್ರಯಡ್ ಕಲರ್ ಸ್ಕೀಮ್ಸ್, ಚೌವರ್ಣ ಸಂಯೋಜನೆ ಅಂದ್ರೆ ನಾಲ್ಕು ವರ್ಣಗಳ ಸಂಯೋಜನೆ, ಹಾಗೂ ಮಲ್ಟಿ ಕಲರ್ ಕಾಂಬಿನೇಷನ್ ಸ್ಕೀಮ್ಸ್ ಅಂತ ಕರಿತಾ ಇದ್ದೀವಿ, ಹಾಗೂ ಬಹುವರ್ಣಗಳ ಸಂಯೋಜನೆಯನ್ನ ನೋಡ್ತಾ ಇದ್ದೀವಿ. ಈಗ ಮೊಟ್ಟ ಮೊದಲಿಗೆ ನಾವು ನೋಡೋದು ಅಂತಂತಂದ್ರೆ ನೆಕ್ಸ್ಟ್ ಅಂತಂತಂದ್ರೆ ಸಮರಸ ಬಣ್ಣಗಳ ಸಂಯೋಜನೆ. ಈ ಸಂಯೋಜನೆ ಅಂದ್ರ ಸಮರಸ ಅಂತಂದ್ರ ಒಂದೇ ಹತ್ತಿರದ ತಿಳಿ ವರ್ಣಗಳಾಗಿರ್ಬೋದು ಅಥವಾ ಗಾಢ ವರ್ಣಗಳಾಗಿರ್ಬೋದು, ಅದರ ಹತ್ತಿರವಾಗಿರುವಂತಹ ಸಮನ್ವಯಗೊಂಡಂತ ಅಥವಾ ಅದರ ಪಕ್ಕಕ್ಕಿರುವಂತಹ ಬಣ್ಣಗಳ ಸಂಯೋಜನೆಯನ್ನ ಬಳಕೆ ಮಾಡಿಕೊಂಡು ಒಳ ಅಲಂಕಾರವನ್ನ ನಾವು ಅಲಂಕಾರಕ್ಕಾಗಿ, ಶೋಭನೆ ತಂದದಕ್ಕಾಗಿ ಅದಕ್ಕೆ ಏನಂತ ಕರಿತೀವಿ, ಸಮರಸ ವರ್ಣಗಳ ಸಂಯೋಜನೆ. ಅದರಲ್ಲಿ ಒಂದೇದ್ದು ಅಂತಂದ್ರ ಏಕವರ್ಣಗಳ ಸಂಯೋಜನೆ. ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ, ಡೈನಿಂಗ್ ರೂಮ್ ಇಂದ ಸಂಯೋಜನೆಯನ್ನ ತೋರಿಸಿದೀವಿ. ಇಲ್ಲಿ ನಾವು ಈ ಊಟದ ಕೋಣೆಗೆ ಸಂಯೋಜನೆಯನ್ನ ಮಾಡ್ಬೇಕಾದ್ರೆ ನಾವು ನೋಡ್ರಿ, ಒಂದೇ ವರ್ಣ ಅಂದ್ರೆ ಲೈಟ್ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್, ಅದ್ರೊಳಗೆ ಲೈಟ್ ಅಂದ್ರೆ ತಿಳಿ ವರ್ಣಗಳನ್ನ, ಟಿಂಟನ್ನ, ಒಂದೇ ಒಂದು ಬಣ್ಣ ಯಾವ್ದು ಎದ್ದು ಕಾಣ್ತಿದೆ ಅಂತಂದ್ರೆ ಪರ್ಪಲ್ ಎದ್ದು ಕಾಣ್ತಾ ಇದೆ, ಅಥವಾ ನೇರಳೆ ಬಣ್ಣ ಎದ್ದು ಕಾಣ್ತಾ ಇದೆ. ಇದೇ ನೇರಳೆ ಬಣ್ಣವನ್ನು ಕೇಂದ್ರೀಕರಣವಾಗಿಟ್ಟುಕೊಂಡು ನಾವ್ ಏನ್ ಮಾಡ್ತಾ ಇದೀವಿ ಅಂತಂತಂದ್ರ ಆ ಒಂದು ವರ್ಣದ ತಿಳಿ ಮತ್ತು ಗಾಢ ಬಣ್ಣಗಳನ್ನ ಪುನರಾವರ್ತನೆ ಮಾಡುವುದರ ಮೂಲಕ, ಅಂದ್ರೆ ರಿಪಿಟೇಷನ್ಸ್. ಈಗ ನೋಡ್ತಾ ಇದೀವಿ, ವಾಲ್ ಮೇಲೆ ಪರ್ಪಲ್ ಕಲರ್ ಇದೆ, ಕಬರ್ಡ್ಸ್ ನಲ್ಲಿ ಏನ್ ಮಾಡಿದ್ದಾರೆ, ಪರ್ಪಲ್ ಕಲರ್ ಯೂಸ್ ಮಾಡಿದ್ದಾರೆ, ಕಾರ್ಪೆಟ್ ಪರ್ಪಲ್ ಕಲರ್ ಇದೆ, ಟೈಲಿಂಗ್ಸ್ ಕೂಡ ಲೈಟ್ ಪರ್ಪಲ್ ಶೇಡ್ ಬಂದಿದೆ, ಅಪೋಲ್ಸ್ಟ್ರಿ ಕುಷನ್ ಇದು ಏನಿದೆ, ಇದು
ಕುರ್ಚಿಗಳು ಕೂಡ ಏನಾಗಿದ್ದೇವೆ ಅಂತಂದ್ರ ಲೈಟ್ ಪರ್ಪಲ್ ಶೇಡ್ ಬಂದಿದೆ. ಹಿಂಗೆ ಒಂದೇ ವರ್ಣದ ಏಕವರ್ಣ ಸಂಯೋಜನೆಯಲ್ಲಿ ಬಣ್ಣದ ಚಕ್ರದಲ್ಲಿ ಯಾವುದೇ ವರ್ಣವನ್ನು ತೆಗೆದುಕೊಂಡಿರಿ, ಆ ವರ್ಣದ ತಿಳಿ ಮತ್ತು ಆ ವರ್ಣದ ಗಾಢ ಬಣ್ಣಗಳನ್ನ ಪುನರಾವರ್ತನೆ ಮಾಡುವುದರ ಮೂಲಕ ಸಂಯೋಜನೆ ಮಾಡುವುದಕ್ಕೆ ಏಕವರ್ಣಗಳ ಸಂಯೋಜನೆ ಎಂದು ಕರಿತಾ ಇದ್ದೀವಿ. ನೆಕ್ಸ್ಟ್ ಅದೇ ಅನಲಾಗಸ್ ಕಲರ್ ಸ್ಕೀಮ್ ನೊಳಗ ಇನ್ನೊಂದು ಬರುತ್ತೆ, ಎರಡನೇ ಪ್ರಕಾರ ಯಾವುದು, ನೆರೆಹೊರೆ ಸದೃಶ್ಯ ವರ್ಣಗಳ ಸಂಯೋಜನೆ ಅಂತ ಕರಿತಾ ಇದೀವಿ. ಏನಪ್ಪಾ ಇದು ನೆರೆಹೊರೆ ಸದೃಶ್ಯ ವರ್ಣಗಳ ಸಂಯೋಜನೆ ಅಂದರೆ ಬಣ್ಣದ ಚಕ್ರದಲ್ಲಿ ಅಥವಾ ವರ್ಣ ಚಕ್ರದಲ್ಲಿ ಅಕ್ಕಪಕ್ಕ ಇರುವ ಬಣ್ಣಗಳು, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ, ಈ ಮೂರು ಬಣ್ಣಗಳಾಗಿರ್ಬಹುದು ಅಥವಾ ಈ ಮೂರು ಬಣ್ಣಗಳಾಗಿರ್ಬಹುದು ಅಥವಾ ಈ ಮೂರು ಬಣ್ಣಗಳಾಗಿರ್ಬಹುದು ಅಥವಾ ಈ ಮೂರು ಬಣ್ಣಗಳಾಗಿರ್ಬಹುದು. ಯಾವುದೇ ನೆರೆಹೊರೆ ಅಂದ್ರೆ ಅಕ್ಕಪಕ್ಕ, ನಿಮ್ಮ ನೆರೆಹೊರೆ ಅಂದ್ರೆ ನಿಮ್ಮ ಅಕ್ಕಪಕ್ಕಕ್ಕೆ ಹೇಗೆ ಅಲ್ಲ ಹಾಗೆ ಇಲ್ಲಿ ಹಳದಿಗೆ ಅಕ್ಕಪಕ್ಕ ಯಾವ್ದಿದೆ ಅಂತಂದ್ರೆ ಹಳದಿ ಮಿಶ್ರಿತ ಹಳದಿ ಮಿಶ್ರಿತ ಏನಾಗಿದೆ ಅಂತಂದ್ರೆ ಕೇಸರಿ ಇದೆ, ಹಳದಿ ಮಿಶ್ರಿತ ಹಸಿರು ಇದೆ. ಹಳದಿಗೆ ಹಳದಿ ಮಿಶ್ರಿತ ಕೇಸರಿ ಮತ್ತು ಹಳದಿ ಮಿಶ್ರಿತ ಹಸಿರಿದೆ. ಹಾಗೆ ನೀವು ಆರೆಂಜ್ ತಗೊಂಡ್ರಿ ಅಥವಾ ನೀವು ಕಿತ್ತಳೆ ಹಣ್ಣ ಬಣ್ಣವನ್ನ ತಗೊಂಡ್ರಿ ಅಂತಂದ್ರೆ ಹಳದಿ ಮಿಶ್ರಿತ ಕಿತ್ತಳೆ ಮತ್ತು ಕೆಂಪು ಮಿಶ್ರಿತ ಕಿತ್ತಳೆಯನ್ನು ತೆಗೆದುಕೊಳ್ಬಹುದು. ಕೆಂಪು ಬಣ್ಣವನ್ನು ತೆಗೆದುಕೊಂಡ್ರೆ ಕೆಂಪು ಮಿಶ್ರಿತ ಕೇಸರಿ ಹಾಗೂ ಜಾಂಬಳಿ ಮಿಶ್ರಿತ ಕೆಂಪು ಮಿಶ್ರಿತ ಜಾಂಬಳಿಯನ್ನ ತೆಗೆದುಕೊಳ್ಬಹುದು. ಹೀಗೆ ಯಾವುದೇ ಒಂದು ಬಣ್ಣವನ್ನ ಕೇಂದ್ರೀಕರವಾಗಿದ್ದುಕೊಂಡು ಅದರ ಅಕ್ಕ ಮತ್ತು ಪಕ್ಕ ಇರುವಂತಹ ಬಣ್ಣಗಳ ಸಂಯೋಜನೆಗೆ ಏನಂತ ಕರಿತಾ ಇದ್ದೀವಿ, ನೆರೆಹೊರೆ ಸದೃಶ ಬಣ್ಣಗಳ ಸಂಯೋಜನೆ. ಸೇಮ್ ಇದೇ ಕಾಂಬಿನೇಷನ್ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಮೂರು ಬಣ್ಣವನ್ನ ತೋರಿಸಿದಿನಲ್ಲ, ಇದೇ ಮೂರು ಬಣ್ಣವನ್ನ ಇಟ್ಕೊಂಡು ಇಲ್ಲಿ ಒಳ ಅಲಂಕಾರವನ್ನ ಮಾಡಿದ್ದಾರೆ ನೋಡಿ. ಇವು ಯಾವ ಮೂರು ಬಣ್ಣ ಅಂದ್ರೆ ಹಳದಿ, ಹಳದಿ ಮಿಶ್ರಿತ ಹಸಿರು ಮತ್ತು ಹಳದಿ ಮಿಶ್ರಿತ ಕೇಸರಿ. ಇಲ್ಲಿದೆ ಯೆಲ್ಲೋ ಕಲರ್ ಇದೆ, ಕೇಸರಿ ಇದೆ ಮತ್ತು ಹಸಿರು ಬಣ್ಣ ಇದೆ. ಇವೇ ಹಳದಿ ಮಿಶ್ರಿತ ಹಸಿರು ಬಣ್ಣ, ಇವೇ ಮೂರು ಬಣ್ಣಗಳನ್ನು ತೆಗೆದುಕೊಂಡು ಒಳ ಅಲಂಕಾರ ಮಾಡಿದ್ದಕ್ಕಾಗಿ ಇದಕ್ಕೇನಂತ ಕರೀತಾರೆ, ನೆರೆಹೊರೆ ಬಣ್ಣಗಳ ಸಂಯೋಜನೆ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಎರಡನೇ ಪ್ರಕಾರ ಅಂತಂದ್ರೆ ವರ್ಣ ಸಂಯೋಜನೆಯಲ್ಲಿ ಎರಡನೇ ಪ್ರಕಾರ ಅಸಮರಸ ವರ್ಣಗಳ ಸಂಯೋಜನೆ ಅಂತಂದಾಗ ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ಸ್ ಅಂತಾನೂ ಕರಿತಾ ಇದೀವಿ. ಅದಕ್ಕೆ ನಾವು ವಿರುದ್ಧ ವರ್ಣಗಳ ಸಂಯೋಜನೆ ಅಂತಂದ್ರೆ ವಿರುದ್ಧವಾಗಿರೋದು ಅಂತಂದ್ರೆ ಬಣ್ಣದ ಚಕ್ರದ ಯಾವುದೇ 12 ಬಣ್ಣಗಳನ್ನು ತೆಗೆದುಕೊಂಡ್ರಿ, ಆ 12 ಒಂದು ಬಣ್ಣದ ವಿರುದ್ಧ ಯಾವ ಬಣ್ಣ ಬರುತ್ತಲ್ಲ ಆ ಬಣ್ಣಗಳ ಸಂಯೋಜನೆಗೆ ಏನಂತ ಕರಿತೀವಿ, ವಿರುದ್ಧ ವರ್ಣಗಳ. ಪರಸ್ಪರ ಒಂದು ವರ್ಣವನ್ನ ಅದರ ವಿರುದ್ಧವಾಗಿರುವಂತ ಇನ್ನೊಂದು ವರ್ಣಗಳನ್ನ ಎಷ್ಟು ನಾವು ಏನ್ ಮಾಡ್ಬೋದು, ಕಾಂಪೋಸಿಷನ್ ಆಗಿರಬಹುದು ಅಥವಾ ಕಲರ್ ಆಗಿರಬಹುದು, ಎಕ್ದಮ್ ಎರಡು ಡಾರ್ಕ್ ತೆಗೆದುಕೊಳ್ಳೋಂಗಿಲ್ಲ, ಒಂದು ಡಾರ್ಕ್ ಒಂದು ಲೈಟ್ ಶೇಡ್ಸ್ ಟಿಂಟ್ ಮಾಡ್ಕೊಂತ ನಾವು ತಗೊಳೋದ್ರ ಮೂಲಕ ಏನ್ ಮಾಡ್ಬೋದ್ರಿ, ವಿರುದ್ಧ ಬಣ್ಣಗಳ ಸಂಯೋಜನೆಯನ್ನ ಮಾಡ್ಬೋದು. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ತೋರ್ಸಿದೀವಿ ನೋಡ್ರಿ. ರೆಡ್ ಗೆ ಕಾಂಪ್ಲಿಮೆಂಟರಿ ಯಾವ್ದಿದೆ ಅಂತಂದ್ರೆ ಕೆಂಪಿಗೆ ಕಾಂಪ್ಲಿಮೆಂಟರಿ ಅಂದ್ರೆ ವಿರುದ್ಧವಾಗಿದೆ ಹಸಿರು ಬಣ್ಣ ಇದೆ ನೋಡ್ರಿ. ಇಲ್ಲಿ ರೆಡ್ ಗೆ ಗ್ರೀನ್ ಅಂತಂದ್ರ ಈ ಕೆಂಪು ಮತ್ತು ಹಸಿರು ಬಣ್ಣ ವಿರುದ್ಧವಾಗಿದೆ. ಹಿಂಗಾಗಿ ಇದು ಕೂಡ ಏನಂತಿದ್ದೀವಿ, ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ ಸಂಯೋಜನೆ. ಹಾಗೆ ಕೇಸರಿ ಬಣ್ಣಿಗೆ ನೀಲಿ ವಿರುದ್ಧವಾಗಿದೆ ಮತ್ತು ಕೇಸರಿ ಹಾಗೂ ನೀಲಿ ನೋಡ್ರಿ ಇಲ್ಲೇ ಅದರದೇ ಲೈಟ್ ಡಾರ್ಕ್ ಕಲರ್ ಅಂತ ಹೇಳಿದೀನಿ. ಇಲ್ಲೇ ಸ್ವಲ್ಪ ಲೈಟ್ ಇದೆ ಗೋಡೆ ಮೇಲೆ, ಅದೇ ಅಪೋಲ್ಸ್ಟ್ರಿ ಫರ್ನಿಚರ್ ಸೋಫಾ ಸೆಟ್ ಕವರ್ ಏನಿದೆ ಬ್ಲೂ ಡಾರ್ಕ್ ಇದೆ. ಹಾಗೆ ಇಲ್ಲಿ ಡಾರ್ಕ್ ಕಲರ್ ಕುಶನ್ಸ್ ಅಪೋಲ್ಸ್ಟ್ರಿ ಕುಶನ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ವಾಲಿಗೆ ಲೈಟ್ ಆರೆಂಜ್ ಕಲರ್ ಪೇಂಟ್ ಮಾಡಿದ್ದಾರೆ. ಇವೇ ಬಣ್ಣಗಳ ವಿರುದ್ಧ ಬಣ್ಣಗಳ ಸಂಯೋಜನೆ ಕೆಂಪು ಮತ್ತು ಕೇಸರಿ ಅಂತ ನಾವು ಹೇಳ್ತೀವಿ. ಕೇಸರಿ ಮತ್ತು ನೀಲಿ ಬಣ್ಣಗಳನ್ನ ಉಪಯೋಗ ಮಾಡ್ಕೊಂಡು ಇಲ್ಲೇನ್ ಮಾಡಿದೀವಿ, ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ಸ್ ಅನ್ನ ಯೂಸ್ ಮಾಡಿದೀವಿ. ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ಸ್ ಒಳಗವ ಎರಡನೇದು ಬರ್ತದೆ ಜೋಡಿ ವಿರುದ್ಧ ವರ್ಣಗಳ ಸಂಯೋಜನೆ ಅಂತಂದ್ರೆ ಬಣ್ಣದ ಚಕ್ರದಲ್ಲಿ ಯಾವುದೇ ಎರಡು ಬಣ್ಣಗಳನ್ನು ತೆಗೆದುಕೊಳ್ಳಿರಿ, ಅಕ್ಕಪಕ್ಕ ಇರುವಂತಹದ್ದು. ಫಾರ್ ಎಕ್ಸಾಂಪಲ್ ಈಗ ಹಳದಿಗೆ ಹಳದಿ ಮಿಶ್ರಿತ ಹಸಿರು ಬಣ್ಣ ವಿರುದ್ಧವಾಗಿದೆ, ಅದಕ್ಕೆ ಏನೈತಿ ಕೆಂಪು ಮಿಶ್ರಿತ ಜಾಂಬಳಿ ಮತ್ತು ಜಾಂಬಳಿ ಏನಿದೆ ವಿರುದ್ಧ ಬಣ್ಣವಾಗಿದೆ. ಯಾಕಂದ್ರೆ ಹಳದಿಗೆ ಜಾಂಬಳಿ ಯಾವಾಗ್ಲೂ ವಿರುದ್ಧ, ಹಳದಿ ಮಿಶ್ರಿತ ಹಸಿರಿಗೆ ಕೆಂಪು ಮಿಶ್ರಿತ ಜಾಂಬಳಿ ಏನಾಗಿರುತ್ತದೆ, ವಿರುದ್ಧವಾಗಿರುತ್ತದೆ. ಹೀಗೆ ಯಾವಾದ್ರೂ ಈ ಎರಡು ಬಣ್ಣ ತೆಗೆದುಕೊಳ್ಬಹುದು, ಇವು ಎರಡು ಬಣ್ಣ ತೆಗೆದುಕೊಳ್ಬಹುದು. ಯಾವ್ದಾದ್ರೂ ಬಣ್ಣದ ಚಕ್ರದಲ್ಲಿ ಹತ್ತಿರವಿರುವುದ, ಒಂದು ಈ ಬಣ್ಣ ತಗೊಂಡು ಒಂದು ಈ ಕಡೆ ಬಣ್ಣ ತಗೊಳ್ಳುವಂಗಿಲ್ಲ. ಬಣ್ಣದ ಚಕ್ರದ ಹತ್ತಿರ ಬಣ್ಣಗಳನ್ನ ತೆಗೆದುಕೊಳ್ಬೇಕು. ಆ ಹತ್ತಿರ ಬಣ್ಣಕ್ಕೆ ಯಾವ ವಿರುದ್ಧವಾಗಿರ್ತಾವು, ಹತ್ತಿರ ಏನಾಗಿರ್ತಾವು ವಿರುದ್ಧ ಬಣ್ಣಗಳ ಸಂಯೋಜನೆಗೆ ಜೋಡಿ ವಿರುದ್ಧ ಅಂತ ಹೇಳ್ತೀವಿ. ಅದರ ಮೇಲೆ ಎರಡು ಜೋಡಿ ತಗೊಂಡ್ರೆ ಅದರ ಕೆಳಗಡೆ ಎರಡು ಜೋಡಿ ವಿರುದ್ಧ ಬಣ್ಣಗಳ ಸಂಯೋಜನೆಯನ್ನ ನಾವು ಚಕ್ರ ಮಾಡಿ ಅಲಂಕಾರವನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೀವು, ಕೆಂಪು ಮಿಶ್ರಿತ ಜಾಂಬಳಿ ಮತ್ತು ಜಾಂಬಳಿಗೆ ವಿರುದ್ಧವಾಗಿ ಕೆಂಪು ಮಿಶ್ರಿತ ಜಾಂಬಳಿಗೆ ಹಳದಿ ಮಿಶ್ರಿತ ಹಸಿರು ಇದೆ, ಜಾಂಬಳಿಗೆ ಹಳದಿ ಇದೆ. ಈ ಕಲರ್ ಕಾಂಬಿನೇಷನ್ ನೋಡ್ರಿ ನೀವು
ಜೋಡಿ ವಿರುದ್ಧ ಬಣ್ಣಗಳ ಸಂಯೋಜನೆ ಅಂತ ನಾವು ಹೇಳ್ತೀವಿ. ಯೆಲ್ಲೋ ಕಲರ್ ಯೂಸ್ ಮಾಡಿದೀವಿ, ಹಾಗೆ ಯೆಲ್ಲೋಯಿಶ್ ಗ್ರೀನ್ ಕಲರ್ ಸೀಲ್ ಸೋಫಾ ಸೆಟ್ ಮತ್ತೆ ಡೌನ್ ಫಿಟ್ಟಿಂಗ್ ಲ್ಯಾಂಪ್ ಅಲ್ಲಿ ಗ್ರೀನಿಶ್ ಯೆಲ್ಲೋ ಮಿಕ್ಸ್ ಗ್ರೀನ್ ಇದೆ, ಹಾಗೆ ಪರ್ಪಲ್ ಇದೆ. ಯಾವುದು ವಾಲ್ ಗೆಲ್ಲ ಏನ್ ಮಾಡಿದೀವಿ, ಪರ್ಪಲ್ ಪೇಂಟ್ ಅನ್ನ ಮಾಡಿದೀವಿ. ಕೆಂಪು ಮಿಶ್ರಿತ ಜಾಂಬಳಿಯನ್ನ ಹಚ್ಚಿದೀವಿ, ಇಲ್ಲಿ ಕೂಡ ಕೆಂಪು ಮಿಶ್ರಿತ ಜಾಂಬಳಿ ಇದೆ. ಅಪೋಲ್ಸ್ಟ್ರಿ ಫರ್ನಿಚರ್ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು ಪರ್ಪಲ್ ಕಲರ್ ಇದೆ. ಆಮೇಲೆ ಮೇಲೆ ಐಬಾಲ್ ಫಿಟ್ಟಿಂಗ್ ಲೈಟ್ಸ್ ಹ್ಯಾಂಗಿಂಗ್ ಕೂಡ ಏನಾಗಿದೆ, ಲೈಟ್ ಫಿಕ್ಸ್ಚರ್ಸ್ ಕೂಡ ಪರ್ಪಲ್ ಆಗಿದೆ. ಈ ಕಾಂಬಿನೇಷನ್ ನೋಡಿದ್ರೆ ಏನನ್ಸುತ್ತೆ ಅಂತಂದ್ರೆ ಜೋಡಿ ವಿರುದ್ಧ ಬಣ್ಣಗಳ ಸಂಯೋಜನೆ ಅಂತ ನಾವು ಕರಿತಾ ಇದೀವಿ. ಇದು ಜಾಸ್ತಿ ಹೆಚ್ಚಾಗಿ ಅಂತಂದ್ರ ಲೀವಿಂಗ್ ಬೈಠಕ ಕೋಣೆ ಅಂತ ಕರಿತೀವಲ್ಲ ನಾವು, ಲೀವಿಂಗ್ ಕೋಣೆ ಅಥವಾ ಸತ್ಕಾರದ ಕೋಣೆ ಅಂತ ಹೇಳ್ತೀವಲ್ಲ, ಈ ಕೋಣೆಗಳಿಗೆ ಇದು ಹೆಚ್ಚು ಪ್ರಯೋಜನವನ್ನ ಪಡಿತಾ ಇದೆ. ಯಾಕಂದ್ರೆ ಈ ಕೋಣೆಯಲ್ಲಿ ಹೆಚ್ಚು ಆಕ್ಸೆಸರೀಸ್ ಅನ್ನ ಬಳಸ್ತೀವಿ ನಾವು, ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಪೀಠೋಪಕರಣಗಳು ಹೆಚ್ಚಿರುವುದರಿಂದ ಇಲ್ಲಿ 4 ಬಣ್ಣಗಳ ಇವೆರಡು ಕೂಡಿರೋ ಜೋಡಿ ವಿರುದ್ಧ ಅಂದ್ರೆ 4 ಬಣ್ಣಗಳಾಕವು. 4 ವರ್ಣಗಳನ್ನ ನಾವು ಆರಾಮಾಗಿ ಬಳಸ್ಕೋಬಹುದು. ನೆಕ್ಸ್ಟ್ ವಿಭಜಿತ ವಿರುದ್ಧ ಬಣ್ಣಗಳ ಸಂಯೋಜನೆ ಅಂತ ಕರಿತೀವಿ. ಸ್ಪ್ಲಿಟ್ ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ಸ್ ಅಂತ ನಾವು ಹೇಳ್ಬಹುದು. ಸ್ಪ್ಲಿಟ್ ಅಂತಂದ್ರ ಇಲ್ಲಿ ನೋಡ್ರಿ ವರ್ಣಚಕ್ರದಲ್ಲಿ ಬರ್ತಾ ಇದೆ, ಪರ್ಪಲ್ಗೆ ವಾಯ್ ಆಕಾರಕ್ಕೆ ಪರ್ಪಲ್ವಾಗಿ ವಿರುದ್ಧ ಬಣ್ಣ ಯಾವ್ದಿದೆ, ಹಳದಿ ಬಣ್ಣ ಐತಿ. ಜಾಂಬಳಿಗೆ ಹಳದಿ ಬಣ್ಣ ಅಥವಾ ನೇರಳೆ ಬಣ್ಣಕ್ಕ ಹಳದಿ ಬಣ್ಣ ವಿರುದ್ಧವಾಗಿದೆ. ಆದರೆ ನೇರಳೆ ಬಣ್ಣದ ಹಳದಿ ಬಣ್ಣವನ್ನ ಬಿಟ್ಟು ಹಳದಿಯ ಅಕ್ಕಪಕ್ಕದಲ್ಲಿರುವ 2 ಬಣ್ಣಗಳಂದ್ರೆ ವಿಭಜಿತ, ಅಂದ್ರೆ ಹಿಂಗ ಸ್ಟ್ರೈಟ್ ಹೋಗ್ಕೊಂತ ಹಿಂಗೇನಾಗ್ಬೇಕು, ವಾಯ್ ಆಕಾರಕ್ಕ ಪರಿವರ್ತನೆಯನ್ನ ಪಡಿಬೇಕು. ಹಿಂಗ ವಾಯ್ ಆಕಾರದಲ್ಲಿ ಬರುವಂತಹ ಬಣ್ಣಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ವಿಭಜಿತ ಬಣ್ಣಗಳ ಸಂಯೋಜನೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಹಳದಿ ಮಿಶ್ರಿತ ಕೇಸರಿ ಇದೆ, ಹಳದಿ ಮಿಶ್ರಿತ ಹಸಿರಿದೆ. ಅದಕ್ಕೆ ವಿರುದ್ಧವಾಗಿರೋದು ಯಾವುದು ಅಂತಂದ್ರ ನೇರಳೆ ಬಣ್ಣ. ಇಂತಹ ವಿಭಜಿತ ವರ್ಣಗಳ ಸಂಯೋಜನೆಯನ್ನ ಒಳ ಅಲಂಕಾರದಲ್ಲಿ ಉಪಯೋಗ ಮಾಡುವುದು ಕೂಡ ಒಂದು ಏನಾಗಿದೆ ಅಂತಂದ್ರ ಚಾಕಚಕ್ಯತೆಯನ್ನು ತರಬಹುದು ಅಂತ ನಾವು ಹೇಳ್ತಾ ಇದೀವಿ. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇದೇ ಕಲರ್ ಸ್ಕೀಮ್ ಅನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಮಾಡಿದೀವಿ ನೋಡ್ರಿ, ಬ್ಲೂ ರೆಡ್ ಮತ್ತೇನ್ ಮಾಡಿದೀವಿ, ಯೆಲ್ಲೋ ಕಲರ್ ಅನ್ನ, ಬ್ಲೂ ರೆಡ್ ಮತ್ತೆ ಯೆಲ್ಲೋ ಕಲರ್. ಬ್ಲೂ ಏನಿದೆ ಅಂತಂದ್ರೆ ಗೋಡೆಗಳ ಮೇಲೆ ಹಾಗೂ ಅಪೋಲ್ಸ್ಟ್ರಿ ಫರ್ನಿಚರ್ ಮೇಲಿದೆ. ಯೆಲ್ಲೋ ಕಲರ್ ಕುಶನ್ಸ್ ಇದೆ, ಯೆಲ್ಲೋ ಕಲರ್ ಕಾರ್ಪೆಟ್ ಇದೆ, ಮತ್ತೆ ಯೆಲ್ಲೋ ಕಲರ್ ಇಂದ ಕುಶನ್ ಇದೆ, ಹಾಗೂ ಸೋಫಾ ಸೆಟ್ ಇದೆ, ಒಂದು ಕೂಡುವ ಕುರ್ಚೆ. ಹಾಗೂ ಇನ್ನೊಂದು ಅಂತಂದ್ರೆ ಕೆಂಪು ಬಣ್ಣದ ಸೀಲಿಂಗ್, ಕೆಂಪು ಬಣ್ಣದ ಏನ್ ಮಾಡಿದೆ ಡೌನ್ ಫಿಟ್ಟಿಂಗ್ ಇರುವಂತ ಲೈಟಿಂಗ್ ಇದೆ. ಹಾಗೂ ಅಪೋಲ್ಸ್ಟ್ರಿ ಫರ್ನಿಚರ್ ಅಲ್ಲಿ ರೆಡ್ ಬಳಸಿದೀವಿ, ಫ್ಲವರ್ಸ್ ರೆಡ್ ಇಟ್ಟಿದೀವಿ. ಈ 3 ಸಂಯೋಜನೆಯನ್ನ ನೋಡಿದಾಗ ವಿಭಜಿತ ವರ್ಣಗಳ ಸಂಯೋಜನೆ ಎಂದು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ರೀತಿಯಾಗಿ ನಾವು ಬಣ್ಣದ ಚಕ್ರದ ಯಾವುದೇ ಬಣ್ಣವನ್ನು ತೆಗೆದುಕೊಂಡು ಅದರ ವಿರುದ್ಧ ಬಣ್ಣವನ್ನ ಉಪಯೋಗ ಮಾಡ್ಕೋಬೇಕು. ನೆಕ್ಸ್ಟ್ ಬರೋದು ಹತ್ತಿರದ ವಿರುದ್ಧ ವರ್ಣಗಳ ಸಂಯೋಜನೆ ಅಂತ ಕರಿತಾ ಇದೀವಿ ನಾವು. ಹತ್ತಿರದ ವಿರುದ್ಧ ವರ್ಣಗಳ ಸಂಯೋಜನೆ ಅಂತಂದಾಗ ಯಾವುದು ಅಂತಂದ್ರೆ ಈಗ ನೋಡ್ರಿ ಆರೋ ಮಾರ್ಕ್ ಕೊಟ್ಟಿದೆ. ಯಾವುದು ಅಂತಂದ್ರ ಇದು ಏನಾಗಿದೆ ಅಂದ್ರೆ ಜಾಂಬಳಿ ಬಣ್ಣ. ಜಾಂಬಳಿ ಬಣ್ಣಕ್ಕೆ ವಿರುದ್ಧವಾಗಿ ಏನಿದೆ ಅಂತಂದ್ರೆ ಹಳದಿ ಬಣ್ಣ ಇದೆ. ಈ ಜಾಂಬಳಿ ಬಣ್ಣದ ವಿರುದ್ಧ 2 ಬಣ್ಣಗಳನ್ನು ನಿಯರ್ ಕಾಂಪ್ಲಿಮೆಂಟರಿ, ಅದಕ್ಕೆ ಸಮಂಜಸವಾಗಿರುವಂತಹದ್ದು. ಈ ಜಾಂಬಳಿ ಬಣ್ಣಕ್ಕ ಹಳದಿ ಮಿಶ್ರ ಕೇಸರಿಯನ್ನು ಬಳಸಬಹುದು, ಅಥವಾ ಅಂತ ಹೇಳ್ತಾ ಇದೀವಿ. ಸ್ಪ್ಲಿಟ್ ಕಾಂಪ್ಲಿಮೆಂಟರಿ ಆಗಿತ್ತು ಅಂತಂದ್ರೆ ಇದೇನಾಗಿತ್ತು, ವಿಭಜಿತ ಬಣ್ಣ ಆಗಿತ್ತು ಅಂತಂದ್ರೆ ಜಾಂಬಳಿಗೆ ಹಳದಿ ಮಿಶ್ರಿತ ಹಸಿರು ಮತ್ತು ಕೆಂಪು ಕೇಸರಿ ಮಿಶ್ರಿತ ಹಳದಿ 2 ಬಣ್ಣ ಬರ್ತಿತ್ತು, ಹಳದಿ ಮಿಶ್ರಿತ ಹಸಿರು ಬರ್ತಿತ್ತು. ಆದರೆ ನಿಯರ್ ಕಾಂಪ್ಲಿಮೆಂಟರಿ ಕಲರ್ ಅಂದಾಗ ಹಸಿರಿಗೆ ಜಾಂಬಳಿಗೆ ಅಥವಾ ನೇರಳೆ ಬಣ್ಣಕ್ಕ ಹತ್ತಿರವಾಗಿರುವಂತಹದ್ದು ಕಾಂಪ್ಲಿಮೆಂಟರಿ ಯಾವುದು ಅಂತಂದ್ರೆ ಅದು ಕೇಸರಿ ಮಿಶ್ರಿತ ಹಳದಿ ಆಗಿರ್ಬೋದು ಅಥವಾ ಹಳದಿ ಮಿಶ್ರಿತ ಹಸಿರಾಗಿರ್ಬೋದು. ಯಾವುದಾದ್ರೂ ಒಂದು ಬಣ್ಣದವನ್ನ, ಇದು ಅಥವಾ ಇದು ಯಾವ್ದಾದ್ರು ಇದಕ್ಕೆ ವಿರುದ್ಧವಾಗಿದೆ, ಅದರ ಹತ್ತಿರ ಯಾವುದಿದೆ ಅವು 2ರಲ್ಲಿ ಯಾವ್ದಾದ್ರು ಒಂದು ಬಣ್ಣವನ್ನ ಬಳಕೆ ಮಾಡಿಕೊಂಡು ಇದು ಹತ್ತಿರದ ವಿರುದ್ಧ ಬಣ್ಣಗಳ ಸಂಯೋಜನೆಯನ್ನ ನಾವು ಒಳ ಅಲಂಕಾರದಲ್ಲಿ ಮಾಡಬಹುದು. ಈ ತರ ನೋಡಿ, ಹತ್ತಿರ ವಿರುದ್ಧ ಬಣ್ಣಗಳ ಸಂಯೋಜನೆ ನೋಡಿರಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಪರ್ಪಲ್ಗೆ ಹಳದಿ ಮಿಶ್ರಿತ ಕೇಸರಿ ಅಥವಾ ಹಸಿರು ಮಿಶ್ರಿತ ಕೇಸರಿ ಯಾವ್ದಾದ್ರು ಒಂದು ಉಪಯೋಗ ಮಾಡ್ಕೋಬೇಕು. ನೋಡ್ರಿ, ಪರ್ಪಲ್ಗೆ ಹಳದಿ ಮಿಶ್ರಿತ ನಾವು ಕೇಸರಿಯನ್ನ ಅಥವಾ ಹಳದಿ ಮಿಶ್ರಿತ ಹಳದಿಯನ್ನ ನಾವು ಏನ್ ಮಾಡಿದೀವಿ ಅಂತಂದ್ರ ಉಪಯೋಗ ಮಾಡ್ಕೊಂಡಿದೀವಿ. ಹಳದಿಗೆ ವಿರುದ್ಧವಾಗಿರುವಂತಹ ಯಾವುದು ಅಂತಂದ್ರೆ ಜಾಂಬಳಿ ಆಗಿರುತ್ತೆ. ಹಿಂಗಾಗಿ ಜಾಂಬಳಿಯದ ಲೈಟ್ ಮತ್ತು ಡಾರ್ಕ್ ಟಿಂಟ್ ಶೇಡ್ ಗಳನ್ನ ನಾವು ಏನ್ ಮಾಡಿದೀವಿ, ಪುನರಾವರ್ತನೆ ಮಾಡುವುದರ ಮೂಲಕ ಏನ್ ಮಾಡಿದೀವಿ, ಹತ್ತಿರದ ವಿರುದ್ಧ ವರ್ಣಗಳ ಸಂಯೋಜನೆಯನ್ನ ನಾವು ಮಾಡಿದೀವಿ. ನೆಕ್ಸ್ಟ್ ಬರೋದು ಅಂದ್ರ
ಆ ಅಸಮರಸ ವರ್ಣಗಳ ಸಂಯೋಜನೆಯಲ್ಲಿ ನೆಕ್ಸ್ಟ್ ಬರೋದು ಅಂತಂದ್ರ 3 ವರ್ಣಗಳ ಸಂಯೋಜನೆ ಅಂದ್ರ ಟ್ರಯಾಡಿಕ್ ಕಲರ್ ಸ್ಕೀಮ್ಸ್ ಅಂತ ಕರಿತೀವಿ, ಅಥವಾ ಟ್ರಯಾಡ್ ಬಣ್ಣಗಳು ಅಂತ ಕರಿತಾ ಇದೀವಿ. ಇಂತಹ ಬಣ್ಣಗಳು ಎಲ್ಲಿ ಉಪಯೋಗ ಅಂತಂದ್ರೆ ಕಿಡ್ಸ್ ರೂಮಿಗೆ ಜಾಸ್ತಿ. ಮೊನೋಕ್ರೋಮ್ಯಾಟಿಕ್ ಕಲರ್ ಸ್ಕೀಮ್ ಏಕವರ್ಣಗಳ ಸಂಯೋಜನೆ ಹೆಚ್ಚಾಗಿ ಬೆಡ್ರೂಮಿಗೆ ಅಂದ್ರೆ ಮಲಗುವ ಕೋಣೆಗೆ ಹೆಚ್ಚು ಉಪಯುಕ್ತವಾದಂತ ಆದ್ರೆ, ಅಥವಾ ಸ್ಪ್ಲಿಟ್ ಕಾಂಪ್ಲಿಮೆಂಟರಿ ಮತ್ತು ಡಬಲ್ ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ಸ್ ಅಂದ್ರೆ ಜೋಡಿ ವಿಭಜಿತ ವರ್ಣಗಳು ಮತ್ತು ವಿಭಜಿತ ವರ್ಣಗಳ ಸಂಯೋಜನೆಯನ್ನ ನಾವು ಬೈಠಕ ಕೋಣೆ ಅಥವಾ ಅತಿಥಿ ಸತ್ಕಾರದ ಕೋಣೆ ಅಥವಾ ಲಿವಿಂಗ್ ಹಾಲ್ ಅಂತ ಏನ್ ಕರಿತೀವಿ ಅಂತದ್ರಲ್ಲಿ ನಾವು ಜಾಸ್ತಿ ಯೂಸ್ ಮಾಡಬಹುದು. ಏಕವರ್ಣ ಸಂಯೋಜನೆಗಳನ್ನ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಹಾಗೂ ಮಲಗುವ ಕೋಣೆಗಳಲ್ಲಿ ಉಪಯೋಗ ಮಾಡಿದ್ರ ಹೆಚ್ಚು ಸೂಕ್ತವಾಗಿರುತ್ತದೆ ಅಂತ ನಾವು ಹೇಳ್ಬೋದು. ಯಾಕಂದ್ರ ಮಲಗುವ ಕೋಣೆ ಶಾಂತಿ ನೆಮ್ಮದಿಯನ್ನ ಹಾಗೂ ಮನಸ್ಸಿಗೆ ಆಹ್ಲಾದಕರವನ್ನ ನೀಡಬೇಕು. 3-4 ಬಣ್ಣಗಳಿಂದ ಮನಸ್ಸು ಸ್ಥಿರವಾಗಿ ಉಳಿಯುವಂಗಿಲ್ಲ. ಮನಸ್ಸು ಶಾಂತವಾಗ್ಬೇಕು ಅಂತಂದ್ರೆ ಆ ರೀತಿ ಏಕವರ್ಣ ಸಂಯೋಜನೆಯನ್ನ ಮಾಡ್ಬೇಕು. ಈ ಟ್ರಯಾಡ್ಸ್ ಕಲರ್ ಸ್ಕೀಮ್ ಯಾರಿಗೆ ಸೂಕ್ತವಾಗಿರುತ್ತದೆ ಅಂತಂದ್ರ ಮೋಸ್ಟ್ಲಿ ಆಫೀಸ್ ಒಳಗಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಹಾಗೂ ಸಣ್ಣ ಮಕ್ಕಳ ಕೋಣೆಗೆ ಹೆಚ್ಚು ಏನಾಗಿರ್ತದೆ ಈ ಟ್ರಯಾಡ್ ಕಲರ್ ಸ್ಕೀಮ್ಸ್ ಹೆಚ್ಚು ಬಳಕೆಯಲ್ಲಿ ಪ್ರಸಿದ್ಧಿಯನ್ನ ಬಂದಿದೆ. ವರ್ಣಚಕ್ರದಲ್ಲಿ 4 ಟ್ರಯಾಡ್ ಬಣ್ಣಗಳು ಬರ್ತಾವು. ಅಂದ್ರೆ ನೋಡ್ರಿ, ಹಳದಿಗೆ ನೀಲಿ ಮತ್ತು ಕೆಂಪು ಬಣ್ಣ ಆಗಿರ್ಬೋದು. ನೀವು ಹಳದಿ ಮಿಶ್ರಿತ ಕೇಸರಿ ತೆಗೆದುಕೊಂಡ್ರಿ ಅಂತಂದ್ರೆ ಅದರ ವಿರುದ್ಧವಾಗಿ ನೀಲಿ ಮಿಶ್ರಿತ ಹಸಿರಿದೆ, ಅದರ ವಿರುದ್ಧವಾಗಿ ಕೆಂಪು ಮಿಶ್ರಿತ ಹಸಿರಿದೆ, ಅದು ಬಣ್ಣ ಬರುತ್ತೆ. ಹಾಗೂ ಜಾಂಬಳಿಯನ್ನ ತೆಗೆದುಕೊಂಡ್ರಿ ಅಂತಂದ್ರೆ ದ್ವಿತೀಯ ಬಣ್ಣಗಳ ಜಾಂಬಳಿ ತೆಗೆದುಕೊಂಡ್ರೆ ದ್ವಿತೀಯ ಬಣ್ಣ ಜಾಂಬಳಿ, ದ್ವಿತೀಯ ಬಣ್ಣ ಹಸಿರು, ದ್ವಿತೀಯ ಬಣ್ಣ ಕೇಸರಿ ಇದನ್ನ ಬಳಸಬಹುದು. ಅಥವಾ ನೀಲಿ ಮಿಶ್ರಿತ ಜಾಂಬಳಿ ತೆಗೆದುಕೊಂಡ್ರೆ ಅದರ ವಿರುದ್ಧವಾಗಿ ಹಳದಿ ಮಿಶ್ರಿತ ಹಸಿರು ಬರುತ್ತೆ ಮತ್ತು ಕೆಂಪು ಮಿಶ್ರಿತ ಆರೆಂಜ್ ಬರುತ್ತೆ. ಹೀಗೆ 3 ಬಣ್ಣಗಳನ್ನ ನಾವು ಈ ಕಡೆ ತಗೊಂಡ್ರು ಈ 3 ಬಣ್ಣಗಳನ್ನ ನಾವು ತಗೋಬಹುದು, ಹಿಂಗ ತಗೊಂಡ್ರು 3 ವರ್ಣಗಳನ್ನ ತೆಗೆದುಕೊಳ್ಬಹುದು. ಹಾಗೂ ಹಳದಿ ಮತ್ತು ನೀಲಿ ಕೆಂಪು ಇದು ಪ್ರಾಥಮಿಕ ವರ್ಣಗಳ ಸಂಯೋಜನೆ. ಈ ತರ ನಾವು ಏನ್ ಮಾಡ್ಬೋದ್ರಿ ಅಂತಂದ್ರ 3 ವರ್ಣಗಳನ್ನ ಇಲ್ಲಿ ನೋಡಿದಿರಿ. ಇಲ್ಲಿ ಕೂಡ ಲಿವಿಂಗ್ ಹಾಲ್ ಒಳಗ ಬಳಸಿದ್ದಾರೆ. ಫರ್ನಿಚರ್ಸ್ ಜಾಸ್ತಿ ಇದೆ, ವಿಭಿನ್ನ ಆಕಾರ ಇರುವಂತ ಪೀಠೋಪಕರಣಗಳನ್ನ ಉಪಯೋಗ ಮಾಡ್ಕೊಂಡು ಇಲ್ಲಿ 3 ವರ್ಣಗಳ ಸಂಯೋಜನೆಯನ್ನ ಮಾಡಿದ್ದಾರೆ. ಈ ತರ 3 ವರ್ಣಗಳ ಸಂಯೋಜನೆಯನ್ನ ನಾವು ಒಳ ಅಲಂಕಾರದಲ್ಲಿ ಮಾಡಬಹುದು ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಬರೋದು 4 ವರ್ಣಗಳ ಸಂಯೋಜನೆ ಅಥವಾ ಚೌವರ್ಣ ಸಂಯೋಜನೆ ಅಂತ ಕರಿತೀವಿ. ಟೆಟ್ರಾಯ್ಡ್ ಕಲರ್ ಸ್ಕೀಮ್ಸ್ ಅಂತ ಇಂಗ್ಲಿಷ್ ಒಳಗ ನಾವು ಸಂಬೋಧನೆಯನ್ನ ಮಾಡ್ತೀವಿ. ಟೆಟ್ರಾಯ್ಡ್ ಅಂತಂದ್ರೆ 4 ಬಣ್ಣಗಳ ಸಂಯೋಜನೆ ಅಂತ ಕರಿತಾ ಇದೀವಿ. ಇಲ್ಲಿ ನಿಮ್ಗೆ ಸ್ಕೆಚ್ ಕಾಣ್ತಾ ಇದೆ. 4 ವರ್ಣಗಳ ಸಂಯೋಜನೆ 12 ಬಣ್ಣಗಳದವೆ ಅಂತಂದ್ರೆ ವರ್ಣಚಕ್ರದಲ್ಲಿ 4 ಬಣ್ಣಗಳ ಸಂಯೋಜನೆಯನ್ನ 3 ಪ್ರಕಾರವಾಗಿ ಮಾಡಬಹುದು. ಹಳದಿಗೆ ನೀಲಿ ಮಿಶ್ರಿತ ಹಸಿರು, ಅಥವಾ ಜಾಂಬಳಿ ಬಣ್ಣ, ಅಥವಾ ಕೆಂಪು ಮಿಶ್ರಿತ ಕೇಸರಿ ಈ ಬಣ್ಣವನ್ನು ತೆಗೆದುಕೊಳ್ಬಹುದು. ಅಥವಾ ನಾವು ಕೇಸರಿಗೆ ಹಸಿರು ಮಿಶ್ರಿತ ನೀಲಿ ಮಿಶ್ರಿತ ಹಸಿರು ಹಾಗೂ ನೀಲಿ ಮತ್ತ ಕೆಂಪು ಬಣ್ಣವನ್ನ ಮಿಕ್ಸ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ಬೋದು, 4 ವರ್ಣಗಳ ಸಂಯೋಜನೆಯನ್ನ ಚೌಕಾಕಾರದಲ್ಲಿ ವರ್ಣಚಕ್ರದಲ್ಲಿ ಬರುವಂತ ಚೌಕಾಕಾರದ 3 ಪ್ರಕಾರದ ಚೌಕಾಕಾರದ ವರ್ಣಗಳು ಬರ್ತಾವು. ಈ ಚೌಕಾಕಾರ ವರ್ಣಗಳನ್ನ ನಾವು ಬಳಸಬಹುದು. ಇದ್ರದ್ದು ಎಕ್ಸಾಂಪಲ್ ಇಲ್ಲಿ ಹೇಳಿದೀವಿ. ಈ ತರ ನಾವೇನ್ ಮಾಡಿದೀವಿ, 4 ಬಣ್ಣವನ್ನ ನಾವು ಒಳಗಡೆ ಅಲಂಕಾರದಲ್ಲಿ ಬಳಸಬಹುದು. ನೀವು ಬೇಕಾದ ಕಲರ್ ಸ್ಕೀಮ್ ಅನ್ನ ಬೇಕಾದ ಕಲರ್ ಕಡೆ ಮಾಡ್ಬೇಕು. ಅದರ ಕಲರ್ ಸ್ಕೀಮ್ ಮಾಡ್ಬೇಕಾದ್ರೆ ಒಂದು ವಿಚಾರ, ನಮ್ಮ ಹವಾಮಾನ, ಪ್ರಕೃತಿಯ ಗುಣ ಹಾಗೂ ನಾವು ವಾಸಿಸುವಂತ ಸ್ಥಳ ದಿಕ್ಕನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತ, ಒಳ ಅಲಂಕಾರದಲ್ಲಿ ವರ್ಣಗಳ ಸಂಯೋಜನೆಯನ್ನ ಮಾಡ್ಬೇಕಾಗತ್ತ. ಬಳಸುವಂತಹ ಪೀಠೋಪಕರಣಗಳು ಇರುವಂತಹ ಜನರ ಸಂಖ್ಯೆಗೂ ಕೂಡ ಏನಾಗಿರುತ್ತೆ ಅಂತಂತಂದ್ರ ವರ್ಣಗಳ ಪ್ರಭಾವವನ್ನ ಬೀರ್ತಾವು. ಒಂದ್ ವೇಳೆ ಮನೆಯಲ್ಲಿ ಇನ್ನು ಹರೆಯದ ಮಕ್ಕಳು, ಚಿಕ್ಕ ಮಕ್ಕಳು ಹಾಗೂ ಅಗ್ದಿ ಅಡಲ್ಟ್ಹುಡ್ ಅಡೋಲಸೆನ್ಸ್ ಅದಾರ ಅಂತಂದ್ರ ವರ್ಣಗಳ ಸಂಯೋಜನೆಯೊಳಗ ನೀವು ವೈವಿಧ್ಯತೆಯನ್ನ ತೆಗೆದುಕೊಂಡು ಬನ್ನಿ, ಏನು ಪ್ರಾಬ್ಲಮ್ ಆಗಿರಂಗಿಲ್ಲ. ಅದೇ ಮನೆ ಕುಟುಂಬದ ಸದಸ್ಯರಲ್ಲಿ ವಯಸ್ಕರರ ಸಂಖ್ಯೆ ಜಾಸ್ತಿ ಇದೆ ಅಥವಾ ಓಲ್ಡ್ ಏಜ್ ಇದಾರ ಅಂತಂದ್ರ ಸ್ವಲ್ಪ ತಿಳಿ ಛಾಯೆ ಇರುವಂತಹ ತಿಳಿ ಬಣ್ಣಗಳಿರುವಂತಹ ವರ್ಣಗಳನ್ನ ಸಂಯೋಜನೆ ಮಾಡಿದಾಗ ಇನ್ನೂ ಆಹ್ಲಾದಕರವ ಅವ್ರ ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತೈತಿ. ಹಾಗೆ ಮನ ಒಳ ಅಲಂಕಾರ ಮಾಡ್ಬೇಕಾದ್ರ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅನ್ನ ನೋಡ್ಕೋಬೇಕು. ಯಾವ ದಿಕ್ಕಿನಲ್ಲಿ ಮನೆ ಇದೆ ಅಂತ ನೋಡ್ಬೇಕು, ಯಾವ ಸ್ಥಳದಲ್ಲಿ ಮನೆ ಇದೆ, ಯಾವ ಊರಿನಲ್ಲಿ ಇದೆ ಅಂತ ನೋಡ್ಕೋಬೇಕು. ತಂಪಾದ ಪ್ರದೇಶಗಳಿದ್ದರೆ ಉಷ್ಣವಾದಂತ ಉಷ್ಣ ಬಣ್ಣಗಳನ್ನ, ಬಣ್ಣದ ಚಕ್ರದಲ್ಲಿ ಬರುವಂತ ಉಷ್ಣ ಬಣ್ಣಗಳನ್ನ ಪುನರಾವರ್ತನೆ ಮಾಡುವುದರ ಮೂಲಕ ಮನೆಗೆ ಉಷ್ಣತೆಯನ್ನ ಹೆಚ್ಚಿಸಬಹುದು. ಅದೇ ಒಂದು ವೇಳೆ ನೀವು ಇರುವಂತಹ ಸ್ಥಳ ಅಥವಾ ಮನೆ ಉಷ್ಣ ವಲಯದಲ್ಲಿ ಇತ್ತಂತಂದ್ರೆ, ಜಾಗ್ರಫಿಕಲ್ ಕಂಡೀಷನ್ಸ್ ಅಲ್ಲಿ ನೀವು ಹೀಟ್ ಕ್ಲೈಮೇಟ್ ಒಳಗದೀರಿ ಅಂತಂದ್ರ
ವರ್ಣಚಕ್ರದಲ್ಲಿ ಎಡಭಾಗದಲ್ಲಿ ಬರುವಂತಹ ಬಣ್ಣಗಳಾದಂತಹ ತಂಪು ಬಣ್ಣಗಳನ್ನ ನೀವು ಪುನರಾವರ್ತನೆ ಮಾಡುವುದರ ಮುಖಾಂತರ ನೀವು ವರ್ಣಚಕ್ರವನ್ನ ನೀವು ಅತಿ ಕೇರ್ಫುಲ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದೀವಿ. ಈ ಕಲರ್ ಪ್ಯಾಲೆಟ್ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು, ಕಲರ್ ಸ್ಕೀಮ್ಸ್ ಅನ್ನ ಸ್ಟಡಿ ಮಾಡ್ಬೇಕು. ಕಲರ್ ಸ್ಕೀಮ್ಸ್ ಅನ್ನ ಸ್ಟಡಿ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ವರ್ಣಚಕ್ರಗಳನ್ನ ಬಳಸ್ಬೇಕಾಗತ್ತೆ. ವರ್ಣಚಕ್ರಗಳು ನಿಮ್ಗ ನೋಡ್ಲಿಕ್ಕೆ ಕಲರ್ ಕಾಂಬಿನೇಷನ್, ನೀವ್ ಯಾರು ಬಣ್ಣದ ಚಕ್ರವನ್ನ ಕಲ್ತಿರ್ತೀರಿ, ಕಲರ್ ಕಾಂಬಿನೇಷನ್ ಮಾಡೋದು ಬಹಳ ಸೂಕ್ತವಾಗಿರುತ್ತೆ. ಅನಾವಶ್ಯಕವಾಗಿ ಬಣ್ಣ ತಂದು ಕೊಟ್ರು ಅಂದ ತಕ್ಷಣ ಯಾವುದೇ ಬಣ್ಣವನ್ನ ಯಾವುದೇ ಕೋಣೆಗೆ ಹಚ್ಚುವುದಿಲ್ಲ. ಸ್ಕೀಮ್ಸ್ ಪ್ರಕಾರ ಅಥವಾ ನಾವು ಕಲರ್ ಅನ್ನ ಕಾಂಬಿನೇಷನ್ ಮಾಡುವುದರ ಮುಖಾಂತರ ಬಣ್ಣಗಳನ್ನ ಹಚ್ಚಿದ್ರ ಕೋಣೆಯ ಅಂದ ಹೆಚ್ಚಿಸ್ತದೆ, ಮನೆಯ ಅಲಂಕಾರ ಹೆಚ್ಚಿಸುತ್ತದೆ. ಅಲಂಕಾರ ಜೊತೆಗೆ ಮನಸ್ಸು ಕಣ್ಮನಗಳನ್ನ ಸೆಳೆಯುತ್ತದೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬಾ ಉಪಯುಕ್ತವಾಗಿರುತ್ತದೆ ಅಂತ ಹೇಳ್ತಾ ಇಂದು ಕಲರ್ ಸ್ಕೀಮ್ ಬಂದಿದೆ. ಕೊನೆಯದಾಗಿ ಬಹುವರ್ಣಗಳ ಸಂಯೋಜನೆ ಅಥವಾ ವರ್ಣಚಕ್ರದಲ್ಲಿ 4ಕ್ಕಿಂತ ಹೆಚ್ಚು ಯಾವುದಾದ್ರೂ ವರ್ಣಚಕ್ರಗಳನ್ನ ನೀವು ಬಳಸಿದ್ರಾಗ ವ್ಯಾಪಕವಾಗಿ ಇದೇನಾಗ್ತಾವು ಅಂತಂದ್ರ ಬಣ್ಣಗಳನ್ನ ಇಲ್ಲಿ ನಾವು ಬಳಸಬಹುದು. ಇಂಥ ವರ್ಣಚಕ್ರವನ್ನ ನಾವು ಎಲ್ಲಿ ನೋಡ್ತಾ ಇದೀವಿ ಅಂದ್ರೆ ಕಿಡ್ಸ್ ರೂಮ್ ಒಳಗಾಗಿರ್ಬೋದು, ನರ್ಸರಿಗಳಲ್ಲಾಗಿರ್ಬೋದು. ಇಂಥ ವರ್ಣಚಕ್ರವನ್ನ ಮಕ್ಕಳಿಗೆ ವರ್ಣಗಳು ಬಹಳ ಆಕರ್ಷಕವಾಗಿರ್ತಾವ. ಹಿಂಗಾಗಿ ಇಂತಹ ಮಕ್ಕಳ ಕೊಠಡಿಗಳಿಗೆ ಜೀವಂತಿಕೆ ಮತ್ತು ವೈವಿಧ್ಯತೆಯನ್ನ ತರ್ತಾವು. ನರ್ಸರಿ ಸ್ಕೂಲ್ ಒಳಗೆ ಜಾಸ್ತಿ ಮಾಡ್ತಾರ. ಪುಷ್ಪ ಜೋಡಣೆಯಲ್ಲಿ ಜಾಸ್ತಿ ಬಣ್ಣಗಳ ಇಂಥವು ವರ್ಣಚಕ್ರದಲ್ಲಿ ಬರುವಂತಹ ಬಹುವರ್ಣಗಳನ್ನ ಈ ಪ್ರಕಾರವಾಗಿ ನಾವು ಉಪಯೋಗವನ್ನ ಮಾಡ್ತೀವಿ. ಅದರಲ್ಲಿ ವರ್ಣಚಕ್ರದಲ್ಲಿ ಬರುವಂತಹ ಬೆಚ್ಚಗಿನ ಬಣ್ಣವನ್ನೂ ಬಳಸಬಹುದ್ರಿ. ಇಲ್ಲಿರುವುದು ಜಾಸ್ತಿ ಎಲ್ಲಾ ಕಲರ್ ಸ್ಕೀಮ್ಸ್ ಏನಿದೆ ಅಂತಂದ್ರ ಜಾಸ್ತಿ ಹೀಟ್ ಅಂದ್ರೆ ಉಷ್ಣವಾದಂತಹ ವರ್ಣಚಕ್ರದಲ್ಲಿ ಬರುವಂತ ಉಷ್ಣ ಬಣ್ಣಗಳನ್ನ ಪುನರಾವರ್ತನೆ ಮಾಡಿದ್ದಾರೆ. ಈ ಬಣ್ಣಚಕ್ರದಲ್ಲಿ ನೀವು ಕಾರ್ಪೆಟ್ ನೋಡ್ಬೋದು, ಅಪೋಲ್ಸ್ಟ್ರಿ ಕುಷನ್ಸ್ ನೋಡ್ಬೋದು, ಪೇಂಟಿಂಗ್ಸ್ ನೋಡ್ಬೋದು, ಅಥವಾ ವಾಲ್ ಪೇಂಟಿಂಗ್ ನೋಡ್ಬೋದು, ಅಥವಾ ಎಲ್ಲಾ ವರ್ಣಗಳನ್ನ ನೀವು ಸರಿ ಈ ಪಿಕ್ಚರ್ ಅಬ್ಸರ್ವ್ ಮಾಡಿದ್ರಂದ್ರ ಉಷ್ಣ ವರ್ಣಗಳು ಜಾಸ್ತಿ ಇದೆ. ಕೆಂಪು ಮತ್ತು ಕೆಂಪು ಗುಲಾಬಿ ಈ ಬಣ್ಣಗಳು ಹೆಚ್ಚು ಕಾಣ್ತಾ ಇರೋದ್ರಿಂದ ಈ ವರ್ಣಚಕ್ರದಲ್ಲಿ ಉಷ್ಣವಾದಂತ ವರ್ಣಗಳ ಚಕ್ರವನ್ನ ಬಳಸಿದ್ದಾರೆ. ನೀವು ಇದರಲ್ಲಿ ನಿಮಗೆ ತಂಪತೆಯ ವರ್ಣಗಳ ವರ್ಣಚಕ್ರದಲ್ಲಿ ಬರುವಂತ ತಂಪು ಬಣ್ಣಗಳನ್ನು ಕೂಡ ನಾವೇನ್ ಮಾಡ್ಬೋದು, ಇಂತಹ ವರ್ಣಗಳಲ್ಲಿ ನಾವು ಬಳಸುವುದರ ಮುಖಾಂತರ ಬಹುವರ್ಣಗಳ ಸಂಯೋಜನೆ ಅಂದ್ರ 5 ಅಥವಾ 5ಕ್ಕಿಂತ ಹೆಚ್ಚು ವರ್ಣಗಳನ್ನ ಒಳ ಅಲಂಕಾರದಲ್ಲಿ ಬಳಸಿದಾಗ ಅವಕ್ಕ ವರ್ಣಚಕ್ರ ಅಂದ್ರ ಬಹುವರ್ಣ ಚಕ್ರಗಳ ಸಂಯೋಜನೆ ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿಗೆ ನಿಮ್ಮ ವರ್ಣಚಕ್ರಗಳ ಇದು ಮುಗೀತು. ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬಹುದು. ಅಥವಾ ಮಕ್ಕಳಿಗೆ ಏನ್ ಕೇಳ್ತಾರ ಅಂತಂದ್ರ ಕ್ವಶನ್ಸ್ ಹೆಂಗ ಫ್ರೇಮ್ ಮಾಡ್ತಾರ ಅಂತಂದ್ರ ನೀವು ವರ್ಣ ಸಂಯೋಜನೆಯನ್ನ ಅಥವಾ ಹೊಂದಾಣಿಕೆ 2 ವಿಧಗಳನ್ನ ಹೆಸರಿಸಿರಿ ಅಂತ ಕೇಳಿದಾಗ ಸಮರಸ ವರ್ಣಗಳ ಸಂಯೋಜನೆ, ಅಸಮರಸ ವರ್ಣಗಳ ಸಂಯೋಜನೆ ಅಂತ ಬರೆದ್ರೆ 2 ಅಂಕಗಳ ಪ್ರಶ್ನೆ ಆಗತ್ತ. ಸಮರಸ ವರ್ಣ ಸಂಯೋಜನೆಯಲ್ಲಿ ಬರುವ ವಿವಿಧ ವರ್ಣಗಳನ್ನು ಹೆಸರಿಸಿರಿ ಅಂತ ಕೇಳಿದಾಗ ಏಕವರ್ಣ ಮೊನೊಕ್ರೊಮ್ಯಾಟಿಕ್ ಕಲರ್ ಸ್ಕೀಮ್ಸ್ ಮತ್ತು ಅನಲಾಗಸ್ ಕಲರ್ ಸ್ಕೀಮ್ಸ್ ಅಂದ್ರ ನೆರೆಹೊರೆ ವರ್ಣ ಸಂಯೋಜನೆ, ಅದೃಶ್ಯ ಸದೃಶ ವರ್ಣಗಳ ಸಂಯೋಜನೆ ಅಂದ್ರೂ ಬರುತ್ತೆ. ಏಕವರ್ಣ ಸಂಯೋಜನೆಯನ್ನು ಹೆಸರಿಸಿರಿ ಅಂತ ನೀವು ಕೇಳಿದಾಗ ಏಕವರ್ಣ ಅಂತಂದ್ರೆ ಬಣ್ಣ ಚಕ್ರದಲ್ಲಿ ಬರುವ ಯಾವುದೇ ಒಂದು ಬಣ್ಣದ ತಿಳಿ ಮತ್ತು ಗಾಢವನ್ನು ಪುನರಾವರ್ತನೆ ಮಾಡುವುದ್ರ ಮುಖಾಂತರ ಒಳ ಅಲಂಕಾರ ಮಾಡುವುದರಿಂದ ಏಕವರ್ಣಗಳ ಸಂಯೋಜನೆ ಅಂತ ಹೇಳ್ಬಹುದು. ಅಥವಾ ನೆರೆಹೊರೆ ಸದೃಶ ವರ್ಣಗಳ ಸಂಯೋಜನೆಯನ್ನು ಚಿತ್ರಿಸಿರಿ ಅಂತ ಕೇಳಿದಾಗ ನೀವು ಈ ತರ ನೀವೇನ್ ಮಾಡ್ಬೋದ್ರಿ, ಚಿತ್ರವನ್ನ ಕೊಡ್ಬೋದು. ಈ ತರ ನೀವು ಒಂದ್ ರೌಂಡ್ ಸರ್ಕಲ್ ಅನ್ನ ಹಾಕಿ 3 ಆರೋ ಮಾರ್ಕ್ ತೋರಿಸಿ ಆ 3 ಆರೋ ಮಾರ್ಕಿನ ಹೆಸರುಗಳನ್ನ ಬರೆದ್ರೆ ನಿಮ್ಗೆ ಏನಾಗತ್ತ, ಅಂಕಗಳನ್ನ ಸಿಗ್ತಾವ್. ಅಥವಾ ಅಸಮರಸ ವರ್ಣಗಳ ಸಂಯೋಜನೆಯನ್ನ ನೀವು ಹೆಸರಿಸಿರಿ ಅಂತ ಕೇಳಿದಾಗ ಮೇಡಮ್ ಒಂದೇ ನಿಮಿಷ ಸ್ಟೂಡೆಂಟ್ಸ್ ಕೇಳ್ಕೊಳ್ಳಿ. ಬಣ್ಣ ಅಂದ್ರೆ ಥಿಯರಿ ಪೇಪರ್ ಬರೆಯುವಾಗ ನೀವು ಬಣ್ಣ ತಗೊಂಡೋಗಿ ಬಣ್ಣ ಕೊಡ್ಬೇಕು ಅಂತಿಲ್ಲ. ಆ ಚಕ್ರವನ್ನ ತೆಗೆದು ಬಣ್ಣವನ್ನ ಹೆಸರಿಸಬೇಕು. ಅಲ್ಲಿ ನೀವು ಯಾವ ವರ್ಣ ಸಂಯೋಜನೆಯನ್ನ ಮಾಡ್ತೀರಾ ಅದನ್ನ. ಕಲರ್ ಪೆನ್ಸಿಲ್ಸ್ ಯಾವುದೇ ಕಾರಣಕ್ಕೂ ಆನ್ಸರ್ ಶೀಟ್ ಅಲ್ಲಿ ಇದು ಪ್ರಾಕ್ಟಿಕಲ್ ಕ್ಲಾಸಸ್ ಇರಂಗಿಲ್ಲ. ನೀವು ಪ್ರಾಕ್ಟಿಕಲ್ಸ್ ಅಲ್ಲಿ ನೀವು ಬೇಕಾದಷ್ಟು ಕಲರ್ಸ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಥಿಯರಿ ಎಕ್ಸಾಮಿನೇಷನ್ಸ್ ಗೆ ಮಾತ್ರ ಒಂದೇ ಬಣ್ಣದ ಶಾಹಿ ಅಥವಾ ಇಂಕ್ ಅನ್ನ ಬಳಸಿ ನೀವು ಬರಿತಾ ಇದ್ದಾಗ ನೀವು ವರ್ಣಚಕ್ರಕ್ಕೆ ಕೇಳಿದಾಗ 12 ವರ್ಣಚಕ್ರಗಳನ್ನ ಈ ರೀತಿ ವರ್ಣಚಕ್ರ ಪ್ರಾಂಗಣ ವರ್ಣಚಕ್ರ ಬರೀರಿ ಅಂತಂದಾಗ 12 ಚಕ್ರ ಪೆನ್ಸಿಲ್ ಲೈನ್ಸ್ ಅನ್ನ ಹಾಕಿ ಕೇವಲ ಅದ್ರ ಹೆಸರು ಬರೆದ್ರೆ ಸಾಕು. ಯೆಲ್ಲೋ, ವೈಲೆಟ್, ಗ್ರೀನ್, ರೆಡ್, ಬ್ಲೂ ಈ ತರ ಬರೆದ್ರೆ ಸಾಕು, ಅಂಕಗಳ ನಿಮಗೆ ಸಿಗ್ತಾವು.
ಅಥವಾ ನೆರೆಹೊರೆ ಸದೃಶ ವರ್ಣಗಳ ಸಂಯೋಜನೆ ಚಿತ್ರ ಬಿಡಿಸಿ ಅಂತ ಹೇಳಿ 2 ಮಾರ್ಕ್ಸ್ಗೆ ಕೇಳ್ಬೋದು. ಬರೀ ಇಷ್ಟು ಡಯಾಗ್ರಾಮ್ ಹಾಕಿ ಮೂರು ಬಣ್ಣವನ್ನ ಹೆಸರಿಸಿದ್ರೆ ಸಾಕು. ನಾವು 12 ಬಣ್ಣಗಳ ಹೆಸರಿಸೋದೇನು ಅವಶ್ಯಕತೆ ಇರಂಗಿಲ್ಲ, ಟೈಮ್ ಇರಂಗಿಲ್ಲ ಅಲ್ಲೇ ಮಕ್ಕಳಿಗೆ. ಅಷ್ಟೇ ಬರೆದ್ರೆ ಸಾಕು. ಏಕವರ್ಣ ಸಂಯೋಜನೆಯನ್ನ ಬರೆಯಿರಿ ಅಂತ ಕೇಳ್ಬೋದು. ಯಾಕಂದ್ರೆ ಅದನ್ನ ಕಲರ್ ಅಂತೂ ಮಾಡ್ಲಿಕ್ಕೆ ಬರಂಗಿಲ್ಲ, ನಿಮ್ ಬಣ್ಣಗಳ ಉಪಯೋಗ ಇರಂಗಿಲ್ಲಲ್ಲ. ಪ್ರಾಕ್ಟಿಕಲ್ಸ್ ನಲ್ಲಿ ಈ ರೀತಿ ಕೇಳ್ಬೋದು ನಿಮ್ಗ. ಏಕವರ್ಣ ಸಂಯೋಜನೆಯನ್ನ ಚಿತ್ರಿಸಿರಿ ಅಂತ ಹೇಳಿದಾಗ ಒಂದ್ ರೂಮ್ ಚಿತ್ರ ಮಾಡ್ಕೊಂಡು ನೀವೇನಾದ್ರೂ ಮಾಡಬಹುದು. ಈ ತರ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಅಸಮರಸ ವರ್ಣಗಳ ಸಂಯೋಜನೆ ವಿರುದ್ಧ ವರ್ಣಗಳು ಅಂತ ಹೆಸರಿಸಿರಿ ಅಂತ ಕೇಳಿದಾಗ ಇದು ಮ್ಯಾಚ್ ದ ಫಾಲೋಯಿಂಗ್ ಗಳಾದ್ರೂ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಾದ್ರೂ ಕೇಳ್ಬೋದು, ಅಥವಾ 2 ಅಂಕ ಪ್ರಶ್ನೆಗಳಿಗೂ ಕೇಳ್ಬೋದು. ವಿರುದ್ಧ ವರ್ಣಗಳ ಸಂಯೋಜನೆ ಒಳಗ ಬಣ್ಣ ಚಕ್ರದಲ್ಲಿ ವಿರುದ್ಧ ವರ್ಣಗಳು 12 ಇದೆ ಅಂದ್ರೆ 6ಕ್ಕೆ ವಿರುದ್ಧವಾಗಿ 6 ಬಣ್ಣಗಳು ಬರ್ತಾವು. ನೀವು ಯಾವ್ದಾದ್ರೂ 3 ಬರಿಬಹುದು, 4 ಬರಿಬಹುದು, 6ಕ್ಕೆ 6 ಬರೆದ್ರಂತೂ ಬಹಳ ಚೆನ್ನಾಗಿರುತ್ತೆ. ವರ್ಣಚಕ್ರವನ್ನ ನೀವು ಪ್ರಾಕ್ಟೀಸ್ ಹೆಂಗ್ ಮಾಡ್ಕೋತೀರಿ ವರ್ಣಚಕ್ರ, ಅದ್ರ ಮೇಲೆ ನಿಮ್ ಕ್ವಶನ್ಸ್ ಈಸಿಯಾಗಿ ಅರ್ಥ ಆಗ್ತದ ಅಂತ ಹೇಳ್ತಾ ಇದ್ದೀವಿ. ಸೇಮ್ ವರ್ಣಚಕ್ರದಲ್ಲಿ ವಿರುದ್ಧ ಬಣ್ಣಗಳು ಅಂತಂದ್ರೆ ಕೆಂಪಿಗೆ ಹಸಿರು ವಿರುದ್ಧವಾಗಿರುತ್ತದೆ, ಹಳದಿಗೆ ಜಾಂಬಳಿ ವಿರುದ್ಧವಾಗಿರುತ್ತದೆ, ಕೇಸರಿಗೆ ನೀಲಿ ಮಿಶ್ರಿತ ಜಾಂಬಳಿ ವಿರುದ್ಧವಾಗಿರುತ್ತೆ, ಬ್ಲೂವಿಗೆ ಆರೆಂಜ್ ವಿರುದ್ಧವಾಗಿರುತ್ತದೆ, ಹಾಗೆ ರೆಡ್ಗೆ ಗ್ರೀನ್ ವಿರುದ್ಧವಾಗಿರುತ್ತದೆ, ಮತ್ತು ಹಳದಿಗೆ ಜಾಂಬಳಿ ನೇರಳೆ ಬಣ್ಣ ವಿರುದ್ಧವಾಗಿರುತ್ತದೆ ಅಂತ ಹೇಳಿ. ಅಥವಾ ಜೋಡಿ ವಿರುದ್ಧ ಬಣ್ಣಗಳ ಸಂಯೋಜನೆಯನ್ನು ವಿವರಿಸಿರಿ, ಅಥವಾ 5 ಮಾರ್ಕ್ಸ್ ಕೇಳಿದಾಗ ಸ್ಪ್ಲಿಟ್ ಕಾಂಪ್ಲಿಮೆಂಟರಿ ಮತ್ತು ಡಬಲ್ ಕಾಂಪ್ಲಿಮೆಂಟರಿ ಕಲರ್ ಸ್ಕೀಮ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರ. ಈ ಪ್ರಕಾರವಾಗಿನೂ ಮಕ್ಕಳಿಗೆ ಕೇಳಬಹುದು. ಅಥವಾ ವಿಭಜಿತ ವರ್ಣಗಳ ಸಂಯೋಜನೆ ಮತ್ತು ಜೋಡಿ ವಿರುದ್ಧ ವರ್ಣಗಳ ಸಂಯೋಜನೆಗಳನ್ನ ವಿವರಿಸಿರಿ ಅಂತ ಕೇಳಿದಾಗ 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಕೇಳ್ತಾರ. ನೆಕ್ಸ್ಟ್ ಬಣ್ಣದ ಚಕ್ರದಲ್ಲಿ ಬರುವಂತಹ ಅಸಮರಸ ಬಣ್ಣಗಳ ವಿರುದ್ಧ ಬಣ್ಣಗಳ ಸಂಯೋಜನೆಯನ್ನು ವಿಸ್ತಾರವಾಗಿ ವಿವರಿಸಿರಿ ಅಂತ ಕೇಳಿದಾಗ 6 ವರ್ಣ ಚಕ್ರದ ಅಸಮರಸ ವರ್ಣಗಳ ಚಕ್ರದೊಳಗ 6 ಟೈಪ್ ಬರ್ತಾವು. ಈ 6ಗಳನ್ನು ಮಾಡಬಹುದು. ಅಥವಾ ವಿಭಜಿತ ವಿರುದ್ಧ ವರ್ಣಗಳ ಸಂಯೋಜನೆಯನ್ನು ಚಿತ್ರಿಸಿರಿ ಅಂತ ಕೇಳಿದಾಗ ಈ ತರ ಒಂದು ಡಯಾಗ್ರಾಮ್ ಹಿಂಗೆ ಹಾಕ್ಬೇಕಂತೇನಿಲ್ಲ. ಯಾಕಂದ್ರೆ ಬ್ಲೂ ಕಲರ್ ಅಷ್ಟು ಯೂಸ್ ಅಥವಾ ಬ್ಲಾಕ್ ಕಲರ್ ಅಷ್ಟು ಯೂಸ್ ಮಾಡ್ತಿರ್ತೀರಿ. ಬ್ಲೂ ಯೂಸ್ ಮಾಡ್ತಿರ್ತೀವಿ, ಹಿಂಗಾಗಿ ನೀವು ಪೆನ್ಸಿಲ್ ಇಲ್ಲೇ ಡಯಾಗ್ರಾಮ್ ಹಾಕಿದ್ರೆ ಸಫಿಶಿಯಂಟ್ ಆಗಿರುತ್ತೆ. ಟ್ರಯಾಡ್ ಬಣ್ಣಗಳನ್ನ ಕೇಳಿದ್ರ 3 ವರ್ಣಗಳ ಸಂಯೋಜನೆಯನ್ನು ಕೇಳಿದಾಗ ವರ್ಣಚಕ್ರದಲ್ಲಿ ನೀವು ಪ್ರಾಥಮಿಕ ಬಣ್ಣ ತಗೋಬಹುದು, ದ್ವಿತೀಯ ವರ್ಣ ತೆಗೆದುಕೊಳ್ಬಹುದು, ಅಥವಾ ಮಾಧ್ಯಮಿಕ ವರ್ಣಗಳನ್ನ ನೀವು ಯಾವ್ದಾದ್ರು ಕೇಂದ್ರೀಕರಣದಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ವರ್ಣಚಕ್ರವನ್ನ ನೀವು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ, ನಿಮ್ಗ ಕಲರ್ ಸ್ಕೀಮ್ಸ್, ಕಲರ್ ಕಾಂಬಿನೇಷನ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಮಕ್ಕಳು. ಹಿಂಗಾಗಿ ದಯವಿಟ್ಟು ಒಂದ್ ಪೆನ್ಸಿಲ್ ಇಟ್ಕೊಂಡು ಪೆನ್ ಇಟ್ಕೊಂಡು ನೀವು ಎಕ್ಸಾಮ್ಕಿನ ಬಿಫೋರ್ ಏನ್ ಮಾಡ್ಬೇಕಾಗತ್ತ ಅಂತಂದ್ರ ವರ್ಣಚಕ್ರವನ್ನು ಒಂದ್ ಬಿಟ್ಟು 10 ಸತಿ ಪ್ರಾಕ್ಟೀಸ್ ಮಾಡ್ರಿ. ವರ್ಣಚಕ್ರ ಬಹಳ, ಯಾಕಂದ್ರೆ ಕಲರ್ ಸ್ಕೀಮ್ಸ್, ಕಲರ್ ಕಾಂಬಿನೇಷನ್ಸ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಏನಿಲ್ಲ ಅಂದ್ರೆ 10 ರಿಂದ 15 ಅಂಕಗಳ ಪ್ರಶ್ನೆ ವರ್ಣದ ಮೇಲೆನೆ ಬೀಳ್ತಾವು ಎಲ್ಲಾ ಎಕ್ಸಾಮ್ಸ್ಗೆ ಇಂಟೀರಿಯರ್ ಡೆಕೋರೇಷನ್ ಒಳಗ. ಈ ತರ ವರ್ಣಚಕ್ರವನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದ್ರ ನಿಮ್ಮ ಅಂಕಗಳು ನಿಮ್ಮ ಕೈಲೇ ಇದ್ದ ಹಾಗೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದು ನನಗ ವರ್ಣಗಳ ಸಂಯೋಜನೆ, ಯಾಕಂದ್ರೆ ನಮ್ಮ ಇಂಗ್ಲಿಷ್ ಮೀಡಿಯಂ ಪುಸ್ತಕನ ಜಾಸ್ತಿ ಸಿಗ್ತಾವ ಹೋಮ್ ಸೈನ್ಸ್ ಒಳಗ, ಎಲ್ಲಾ ಇಂಗ್ಲಿಷ್ ಅಲ್ಲೇ ಟೀಚಿಂಗ್ ಮಾಡ್ತಾರ. ಕನ್ನಡದ ಮಾಧ್ಯಮದಲ್ಲಿರುವಂತ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಪರೀಕ್ಷೆಗೋಸ್ಕರ ಅಂತ ಹೇಳಿ ಇದು ಕೇವಲ ನಮ್ಮ ಯೂನಿವರ್ಸಿಟಿಗೆ ಅಷ್ಟೇ ಅಲ್ಲ, ಬೇರೆ ಯೂನಿವರ್ಸಿಟಿ ಮಕ್ಕಳಿಗೂ ಅನುಕೂಲ ಆಗ್ಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಅಂಕೋಲಾ ಕಾಲೇಜ್ ಆಗ್ಲಿ ನಾವಾಗ್ಲಿ ಈ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈ ಸರಣಿಗಳನ್ನ ತರ್ತಾ ಇದೀವಿ. ಇದು ಯೂಟ್ಯೂಬ್ ಲಿಂಕ್ ಕೂಡ ಕಳಿಸ್ತಾ ಇದೀವಿ. ನಿಮ್ಮ ಮಕ್ಕಳಿಗೆ ಇದನ್ನ ಕಳಿಸಿದ್ರೆ ಅವರಿಗೆ ಪರೀಕ್ಷೆಗೆ ತಯಾರಿ ಆಗ್ಲಿಕ್ಕೆ ಹೆಚ್ಚು ಅನುಕೂಲ. ಯಾಕಂದ್ರೆ ನಾವು ಔಟ್ ಆಫ್ ದಿ ಸಿಲೆಬಸ್ ಹೋಗಿಲ್ಲ. ಈಗ ಮಾಡ್ತಾ ಇರೋ ಸೀರೀಸ್ ಕಂಪಲ್ಸರಿ ವಿದಿನ್ ಸಿಲೆಬಸ್ ಒಳಗ ಮಾಡ್ತಾ ಇದೀವಿ. ಕೇವಲ 40 ಮಿನಿಟ್ಸ್ ಒಳಗೆ ಇದನ್ನ ಕವರ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಈ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಗೆ ತಯಾರಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದೀವಿ. ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕ ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸ ಅವಕಾಶ ಕೊಟ್ಟಂತ GFGC ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ವಿಜಯ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳ್ಬೇಕು ಅಂತ ನಾ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೀಣಾ ಮೇಡಮ್. ಓಕೆ, ಥ್ಯಾಂಕ್ ಯು ವೀಣಾ ಮೇಡಮ್.
ಆ, ನಿನ್ನೆಯಿಂದ ನಾವು ಬಣ್ಣಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಒಂದು, ನಮ್ಮ ಹೋಮ್ ಸೈನ್ಸ್ ಮಕ್ಕಳಿಗೆ ಪರೀಕ್ಷಾ ದೃಷ್ಟಿಯಿಂದ, ಇನ್ನೊಂದು ನಮ್ಮ ಮನೆಯನ್ನ ನಾವು ತಯಾರಿ ಮಾಡ್ಕೊಳ್ಳುವಾಗ, ಸಿಂಗರಿಸಿಕೊಳ್ಳುವಾಗ ನಮಗೆ ಅನುಕೂಲ ಆಗ್ತಕ್ಕಂತಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಅಂಶಗಳನ್ನ ನಾವು 2 ದಿನದಿಂದ ತಿಳ್ಕೊಂಡ್ವಿ. ಮತ್ತೆ ಇದೇ ಸರಣಿಯನ್ನ ನಾವು ಮುಂದಿನ ವಾರ ಕೂಡ ಮುಂದುವರಿಸಿ ಒಳಾಂಗಣ ಅಲಂಕಾರದಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳಿದಾವೆ. ಪರಿಕರಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು, ಹೂಗಳ ಜೋಡಣೆಯನ್ನ ಹೇಗ್ ಮಾಡ್ಬೇಕು, ಮತ್ತೆ ಕಿಟಕಿಯ ಪರದೆಗಳು ಯಾವ್ಯಾವ ತರ ಇದಾವೆ, ಅವನ್ನ ಹೇಗ್ ಉಪಯೋಗಿಸ್ಕೋಬೇಕು, ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತು ಅಟೆಂಡ್ ಆದ ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ವೀಣಾ ಮೇಡಮ್ ಅವರಿಗೆ ಇದನ್ನ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಸರಣಿಯಲ್ಲಿ ನಾವೆಲ್ಲ ಭೇಟಿ ಆಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಕ್ಲೋಸ್ ಮಾಡೋದಾ? ಸರಿ ಮ್ಯಾಮ್.